ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ಮೇಲ್ಮನೆ ಚುನಾವಣೆ ಪರೀಕ್ಷೆಯಲ್ಲಿ ಆತ್ಮಸಾಕ್ಷಿ ಮತಗಳು ನಿರ್ಣಾಯಕ ಪಾತ್ರ ವಹಿಸಿವೆ. ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಆತ್ಮಸಾಕ್ಷಿಗೆ ಮತ ಚಲಾಯಿಸಿದ್ದಾಗಿ ಹೇಳಿದ್ದಾರೆ. ಇತ್ತ ಕ್ಷೇತ್ರದ ಅಭಿವೃದ್ಧಿ ಪರ ಇರೋರಿಗೆ ಮತ ಅಂತ ಬಿಜೆಪಿಯ ಉಚ್ಚಾಟಿತ ಶಾಸಕ ಎಸ್ಟಿ ಸೋಮಶೇಖರ್ ಹೇಳಿದರು. ಇನ್ನು ಬಿಜೆಪಿ ಮೇಲೆ ಶಾಸಕ ಶಿವರಾಮ್ ಹೆಬ್ಬಾರ್ ಅವರೇ ಗರಂ ಆಗಿದ್ರು. ಮತ್ತೊಂದು ಕಡೆ ಉಚ್ಚಾಟನೆ ಮಾಡಿದ್ರು, ನಾನು ಬಿಜೆಪಿಗೆ ಮತ ಹಾಕಿದ್ದೀನಿ ಅಂತ ಶಾಸಕ ಯತ್ನಾಳ್ ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ. ಏಳು ಸ್ಥಾನಗಳಿಗೆ ನಡೆದ ಪರಿಷತ್ ಪರೀಕ್ಷೆ ಮಜಬೂತಾಗಿತ್ತು. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದ ಕಾರಣ ಹಾವು ಏಣಿಯಾಟ ನಡೆದಿತ್ತು. ಕಾಂಗ್ರೆಸ್ 5ನೇ ಅಭ್ಯರ್ಥಿ ಹಾಕಿದ್ದು ಜೆಡಿಎಸ್ಗೆ ಮಗ್ಗಲು ಮುಳ್ಳಾಗಿತ್ತು. ಮತಗಳು ಚದುರದಂತೆ ಅಭ್ಯರ್ಥಿ ಹಾಕಿದ್ದೀವಿ ಎಂದಿದ್ದ ದಳಪತಿ ತೆರೆಮರೆಯ ಸ್ಟ್ರಾಟಜಿ ವರ್ಕೌಟ್ ಆಗಿಲ್ಲ. ಇದಲ್ಲದೆ ಬಿಜೆಪಿಯಿಂದ ತಮ್ಮ ಅಭ್ಯರ್ಥಿ ಪರ ತಲಾ 30 ಮತ ಚಲಾವಣೆಯಾಗಿದ್ದು ಪೈಪೋಟಿಯಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದ್ರೆ ಕಡೆ ಕ್ಷಣದಲ್ಲಿ ಜೆಡಿಎಸ್ ಅಭ್ಯರ್ಥಿ ಸೋಲಾಗಿದೆ. ನಾನು ಯಾವುದೇ ಅಡ್ಡ ಮತದಾನ ಮಾಡಿಲ್ಲ. ಜೆಡಿಎಸ್ನಿಂದ ಅಂತರ ಕಾಯ್ದುಕೊಂಡಿರುವ ಮೈಸೂರಿನ ಜಿಟಿ ದೇವೇಗೌಡ ಅವರ ನಡೆ ಹಾಗೂ ಹೇಳಿಕೆಗಳು ರಾಜಕೀಯ ವಲಯದಲ್ಲಿ ತೀವ್ರ ಹಗ್ಗಜಗ್ಗಾಟ ಸರಣಿ ಚರ್ಚೆಗಳಿಗೆ ಆಸ್ಪದವಾಗಿದೆ. ಆರಂಭದಲ್ಲಿ ಅಡ್ಡ ಮತದಾನ ಮಾಡಿರಬಹುದು ಎಂಬ ಸಂಶಯ ಹುಟ್ಟುಹಾಕಿದ್ದ ಜಿಟಿಡಿ ನಿಲುವು ದಳಪಕ್ಷದಲ್ಲಿ ಭಾರೀ ಜಿಜ್ಞಾಸೆಗೆ ಕಾರಣವಾಗಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಜಿಟಿ ದೇವೇಗೌಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಚಲಾಯಿಸಿದ್ದಾಗಿ ಹೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಜಿಟಿಡಿ ಪುತ್ರ ಹಾಗೂ ಶಾಸಕ ಜಿಡಿ ಹರೀಶ್ ಗೌಡ, ತಂದೆಯವರು ಜೆಡಿಎಸ್ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ, ಅವರ ಬಗ್ಗೆ ಅನುಮಾನ ಪಡುವ ಅಗತ್ಯವಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಅವ್ರ ಆತ್ಮಸಾಕ್ಷಿಗಳು ಮಾಡ್ತಕ್ಕಂಥ ಒಂದು ಮತದಾನ ಸೀಕ್ರೆಟ್ ವೋಟ್ ಆಗ್ತಕ್ಕಂಥ ನೀವು ಅವ್ರನ್ನೇ ಕೇಳಬೇಕು. ಆದ್ದರಿಂದ ಈ ಪ್ರಶ್ನೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮ JDS ಪಕ್ಷದ ವತಿಯಿಂದ ನಾವೆಲ್ಲ 18 ಜನ ಒಟ್ಟಾಗಿದ್ದೀವಿ. ಒಟ್ಟಾಗಿ JDS ಪಕ್ಷಕ್ಕೆ ಮತದಾನ, ಗೋವಿಂದರಾಜರಿಗೆ ಮತದಾನ ಮಾಡಿದ್ದೀವಿ. ನನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ ಮತದಾನ ಮಾಡಿದ್ದೇನೆ. ಬಿಜೆಪಿಯವರ ಸಹವಾಸವೇ ಬೇಡ ಎಂದ ಎಸ್ಟಿಎಸ್. ಬಿಜೆಪಿ ಜೆಡಿಎಸ್ನವರು ಅಪ್ರೋಚ್ ಮಾಡಲಿಲ್ಲ. ಸಿಎಂ ಕರೆ ಮಾಡಿದ್ರಿಂದ ರೆಸಾರ್ಟ್ಗೆ ಹೋಗಿದ್ದೆ. ಕ್ಷೇತ್ರ ಅಭಿವೃದ್ಧಿಗಾಗಿ ಸಹಕರಿಸಿದ್ರೆ ಮತ ಹಾಕ್ತೀನಿ ಅಂತ ಹೇಳಿದ್ದೆ, ಮತ ಹಾಕಿದ್ದೀನಿ. ಆದರೆ ಮತ್ತೆ ಬಿಜೆಪಿಯವರು ಸಂಪರ್ಕಿಸಬಹುದಾ ಎಂಬ ಪ್ರಶ್ನೆಗೆ ಅವರು ಮಾಡೋದು ಬೇಡ, ಅವರ ಸಹವಾಸವೇ ಬೇಡ ಅಂತ ಹೇಳಿ ಹೊರಟು ಹೋಗಿದ್ದಾರೆ. ಉಚ್ಚಾಟನೆಯಾದ್ಮೇಲೆ ಕನಿಷ್ಠ ಸೌಜನ್ಯಕ್ಕೂ ಸಂಪರ್ಕ ಮಾಡಿಲ್ಲ. ನಮ್ಮನ್ನ ಸಂಪೂರ್ಣವಾಗಿ ಕೈಬಿಟ್ರು ಅಂತ ಹೆಬ್ಬಾರ್ ಗರಂ. ಮತ ಚಲಾವಣೆ ಬಳಿಕ ಮಾತನಾಡಿರುವ ಶಾಸಕ ಶಿವರಾಮ್ ಹೆಬ್ಬಾರ್, ಬಿಜೆಪಿ ನನ್ನನ್ನ ಉಚ್ಚಾಟಿಸಿದ ಬಳಿಕ ಯಾರೂ ಸಂಪರ್ಕಿಸಿಲ್ಲ, ಸೌಜನ್ಯಕ್ಕೂ ಭೇಟಿ ಮಾಡಿಲ್ಲ, ನಮ್ಮನ್ನ ಪಕ್ಷಕ್ಕೆ ಬಳಸಿಕೊಂಡಿಲ್ಲ, ಅವರಿಗೆ ಜೆಡಿಎಸ್ ಅಭ್ಯರ್ಥಿ ಗೆಲ್ಲೋದು ಇಷ್ಟವಿರಲಿಲ್ಲ ಅಂತ ಬಿಜೆಪಿ ಮೇಲೆ ಆರೋಪ ಹೊರಿಸಿದ್ದಾರೆ. ಮತ್ತೊಂದೆಡೆ ಉಚ್ಚಾಟನೆ ಮಾಡಿದ್ರೂ ಬಿಜೆಪಿಗೆ ಮತ ಹಾಕಿದ್ದೀನಿ ಅಂತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬಹಿರಂಗವಾಗಿ ಪ್ರತಿಕ್ರಿಯಿಸಿದ್ದಾರೆ. ನಮಗೆ ಸೌಜನ್ಯಕ್ಕೂ ಬಿಜೆಪಿಯವರು ಮತ ಹಾಕಿ ಅಂತ ಕೇಳಲಿಲ್ಲ. ನಮಗೆ JDSನವರು ಕೇಳ್ತಕ್ಕಂಥ ಪ್ರಶ್ನೆ ಉದ್ಭವಿಸುವುದಿಲ್ಲ, ದೂರವಾಣಿ ಮಾಡುವುದಿಲ್ಲ. ಹಾಗಾಗಿ ನಾವು ನಮ್ಮ ಆತ್ಮಸಾಕ್ಷಿ ಮತದಾನ ಮಾಡ್ತೀವಿ. ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳು ನಮಗೆ ಸಹಾಯ ಮಾಡಿ ಅಂತ ಕೇಳಿದಾಗ ಕರೆದಿದ್ದು ಹೋಗಿದ್ವಿ. ಅದು ನಾವು ಯಾವುದೇ ಶಾಸಕಾಂಗ ಸಭೆಯಲ್ಲಿ ಭಾಗವಹಿಸಿಲ್ಲ, ಐದು ಪ್ರಶ್ನೆನೂ ಉದ್ಭವ ಆಗೋದಿಲ್ಲ. ನಾವು ಹೋಗಿದ್ದೇವೆ, ಅವ್ರ ಮಾತನ್ನು ಕೇಳಿದ್ದೇವೆ, ಅಂತಿಮ ನಾವು ಆತ್ಮಸಾಕ್ಷಿ ನಿರ್ಣಯ ಮಾಡ್ತೀವಿ.
ಇನ್ನು ಇದೇ ವೇಳೆ ಯತ್ನಾಳ್ ಮತವನ್ನ ಅಸಿಂಧುಗೊಳಿಸುವಂತೆ ಕಾಂಗ್ರೆಸ್ ದೂರು ನೀಡಿದೆ. ಆದರೆ ಚುನಾವಣಾಧಿಕಾರಿಗಳು ಕಾಂಗ್ರೆಸ್ ಆಕ್ಷೇಪಣೆಯನ್ನ ತಿರಸ್ಕರಿಸಿದ್ದಾರೆ. ಮತಗಟ್ಟೆಯ ಒಳಗೆ ಯಾವುದೇ ರೀತಿಯ ನಿಯಮ ಉಲ್ಲಂಘನೆ ಆಗಿಲ್ಲ ಅಂತ ದೂರನ್ನ ತಳ್ಳಿಹಾಕಿದ್ದಾರೆ. ಒಟ್ಟಾರೆ ಪರಿಷತ್ ಫೈಟ್ನಲ್ಲಿ ಆತ್ಮಸಾಕ್ಷಿಯ ಮತಗಳು ಶಾಕ್ ಕೊಟ್ಟಿವೆ. ಹಾವು ಏಣಿ ಆಟ, ತೀವ್ರ ಹಗ್ಗಜಗ್ಗಾಟದ ಬಳಿಕ ಕಾಂಗ್ರೆಸ್ಗೆ 5 ಸ್ಥಾನಗಳು ಹಾಗೂ ಬಿಜೆಪಿಗೆ 2 ಸ್ಥಾನಗಳು ಲಭಿಸಿದ್ದು ಜೆಡಿಎಸ್ಗೆ ಮೇಲ್ಮನೆಯಲ್ಲಿ ಮುಖಭಂಗ ಆದಂತಾಗಿದೆ. ಮಂಜುನಾಥ್ ಜೊತೆ ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.